ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಕಳೆದುಕೊಂಡಂತೆ ಕಾಣುತ್ತದೆ, ಆದರೆ ಅದೇ ಸಮಯದಲ್ಲಿ ನಾವು ನಮ್ಮನ್ನೇ ಕಂಡುಕೊಳ್ಳುತ್ತೇವೆ. ಕಳೆದುಕೊಳ್ಳುವುದು ಅಂತ್ಯವಲ್ಲ, ಹೊಸ ಆರಂಭದ ದಾರಿ. ಬಿರುಗಾಳಿಯ ನಡುವೆಯೂ ಅಲುಗಾಡದ ದೀಪದಂತೆ ನಿನ್ನ ಮನಸ್ಸಿರಲಿ. ಹೊರಗಿನ ಜಗತ್ತು ನಿನ್ನನ್ನು ಎಷ್ಟೇ ಕೆಣಕಿದರೂ ನಿನ್ನ ಮುಗುಳ್ನಗುವೆ ಅದಕ್ಕೆ ಉತ್ತರವಾಗಲಿ. ನೀನು ನಿನ್ನೊಳಗಿನ ದೈವತ್ವಕ್ಕೆ ಹತ್ತಿರವಾದಷ್ಟು ಈ ಜಗತ್ತಿನ ಯಾವ ಗದ್ದಲವೂ, ಯಾರ ಟೀಕೆಯೂ ನಿನ್ನ ನೆಮ್ಮದಿಯನ್ನು ಕದಿಯಲಾರದು. ಪರರ ಏಳಿಗೆಯನ್ನು ಕಂಡು ಮತ್ಸರ ಪಡಬೇಡ. ಪ್ರತಿಯೊಬ್ಬರಿಗೂ ಅವರದೇ ಆದ ಸಮಯ ಮತ್ತು ಕಾಲ ಬರುತ್ತೆ. ನಿನ್ನ ಪ್ರಯತ್ನವನ್ನು ನೀನು ಮುಂದುವರೆಸು. ಜೀವನದಲ್ಲಿ ಏನೇ ನಡೆದರೂ ಎಲ್ಲವೂ ನಿಮ್ಮನ್ನು ಜಾಗೃತಗೊಳಿಸುತ್ತದೆ. ಪ್ರತಿಯೊಂದು ಘಟನೆಯೂ ಒಂದು ಸಂದೇಶ. ಅದನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ. ಜೀವನದಲ್ಲಿ ಯಾವುದು ಶಾಶ್ವತವಲ್ಲ. ಸುಖ ದುಃಖ, ಲಾಭ ನಷ್ಟ, ಗೆಲುವು ಸೋಲು ಎಲ್ಲವೂ ಕಾಲಚಕ್ರದಂತೆ ಬದಲಾಗುತ್ತಿರುತ್ತವೆ. ಈ ಬದಲಾವಣೆಯನ್ನು ಧೈರ್ಯದಿಂದ ಒಪ್ಪಿಕೊಳ್ಳುವುದೇ ಜೀವನ. ಬದಲಾವಣೆಯೇ ಜಗತ್ತಿನ ನಿಯಮ. ನಿನ್ನ ಸುತ್ತಲಿನ ಬಿರುಗಾಳಿಗೆ ಹೆದರಬೇಡ, ಯಾಕೆಂದ್ರೆ ನಿನ್ನ ಅಂತರಂಗದ ರಥವನ್ನು ಮುನ್ನಡೆಸುವ ಸಾರಥಿ ನಾನು. ಸೋಲು ಗೆಲುವುಗಳು ಕೇವಲ ಕಾಲದ ಆಟವಷ್ಟೇ. ನಿನ್ನ ಕರ್ಮದಲ್ಲಿ ಪ್ರಾಮಾಣಿಕತೆ ಇದ್ದರೆ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಕಾವಲಿರುತ್ತದೆ. ಜೀವನದಲ್ಲಿ ಯಾವುದೇ ಕಾರಣವಿಲ್ಲದೆ ಏನೂ ನಡೆಯುವುದಿಲ್ಲ. ಇಂದು ನಿಮಗೆ ಕಷ್ಟ ಎನಿಸುತ್ತಿರಬಹುದು, ನಾಳೆಯೂ ನಿಮ್ಮ ಒಳಿತಿಗಾಗಿಯೇ ಬಂದಿರಬಹುದು. ಹಾಗಾಗಿ ನಡೆಯುತ್ತಿರುವ ಪ್ರಕ್ರಿಯೆ ಮತ್ತು ಸಮಯದ ಮೇಲೆ ನಂಬಿಕೆ ಇಡುವುದು ಬಹುಮುಖ್ಯ. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರನ್ನೂ ಬಯಸಬೇಡ. ಯಾಕೆಂದರೆ ಸೇವೆಯ ಪ್ರತಿಫಲ ನೀಡುವುದು ಭಗವಂತ, ಮನುಷ್ಯನಲ್ಲ. ಕರ್ಮವು ಸಾರ್ವತ್ರಿಕ ಕಾನೂನು. ಇವತ್ತು ಆಡುತ್ತಿರುವವರು ನಾಳೆ ಅದೇ ಆಟದಲ್ಲಿ ಸಿಕ್ಕಿ ಬೀಳುತ್ತಾರೆ. ಬಿರುಗಾಳಿಯ ನಡುವೆಯೂ ಅಲುಗಾಡದ ದೀಪದಂತೆ ನಿನ್ನ ಮನಸ್ಸಿರಲಿ. ಹೊರಗಿನ ಜಗತ್ತು ನಿನ್ನನ್ನು ಎಷ್ಟೇ ಅಣಕಿಸಿದರೂ ನಿನ್ನ ಮುಗುಳ್ನಗುವೆ ಅದಕ್ಕೆ ಉತ್ತರವಾಗಲಿ. ನೀನು ನಿನ್ನೊಳಗಿನ ದೈವತ್ವಕ್ಕೆ ಹತ್ತಿರವಾದಷ್ಟು ಈ ಜಗತ್ತಿನ ಯಾವ ಗದ್ದಲವೂ, ಯಾರ ಟೀಕೆಯೂ ನಿನ್ನ ನೆಮ್ಮದಿಯನ್ನು ಕದಿಯಲಾರದು. ಒಳ್ಳೆಯ ಸಂಸ್ಕಾರ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಅದೇ ಅಹಂಕಾರ ತುಂಬಿ ತುಳುಕುತ್ತಿದ್ದರೆ ಗೆದ್ದ ಸಾಮ್ರಾಜ್ಯವನ್ನು ಸಹ ಕಳೆದುಕೊಳ್ಳಬಹುದು. ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿಯೇ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಜೀವನ ಒಂದು ಪಾಠಶಾಲೆ. ಪ್ರತಿದಿನವೂ ಹೊಸ ಪಾಠ ಕಲಿಸುತ್ತೆ. ನಂಬಿಕೆ ಎನ್ನುವುದು ಉಸಿರಾಟದಂತೆ. ಅದು ಹೋದರೆ ಮನುಷ್ಯ ಬದುಕಿದ್ದರೂ ಸತ್ತಂತೆ. ಮಂಜು ಮುಸುಕಿದ ದಾರಿಯನ್ನು ನೋಡಿ ದಂಗಾಗುವ ಬದಲು ನೀನು ಮುಂದಿಡುವ ಒಂದೊಂದು ಹೆಜ್ಜೆಯ ಮೇಲೂ ನಂಬಿಕೆ ಇಡು. ಪರಿಸ್ಥಿತಿಗಳು ನಿನ್ನ ಕೈ ಮೀರಿದಾಗ ಆ ಭಾರವನ್ನು ನನಗೆ ಒಪ್ಪಿಸಿಬಿಡು. ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಿಲ್ಲುವುದು ನನ್ನ ಜವಾಬ್ದಾರಿ. ನಮಗೆ ತಿಳಿದಂತೆ ಒಬ್ಬರು ತಂದೆಯಾಗಬಹುದು ಅಥವಾ ತಾಯಿಯಾಗಬಹುದು, ಆದರೆ ಒಬ್ಬರೇ ತಾಯಿ ಮತ್ತು ತಂದೆ ಎರಡೂ ಆಗುವುದು ಸಾಧ್ಯವಿಲ್ಲ. ಇದು ಭಗವಂತನಲ್ಲಿ ಮಾತ್ರ ಸಾಧ್ಯ. ತಂದೆಯೊಳಗೆ ತಂದೆಯಾಗಿ, ತಾಯಿಯೊಳಗೆ ತಾಯಿಯಾಗಿ ತುಂಬಿರುವ ಶಕ್ತಿ ಆ ಭಗವಂತ. ಯಾವ ವ್ಯಕ್ತಿ ಇನ್ನೊಬ್ಬರ ಖುಷಿಗಾಗಿ ಸೋಲಲು ಹಿಂಜರಿಯುವುದಿಲ್ವೋ ಅವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಜೀವನದ ಅತ್ಯಂತ ಕೆಟ್ಟ ಸಂದರ್ಭದಲ್ಲಿ ಯಾವ ವ್ಯಕ್ತಿಯೂ ನಮ್ಮ ಜೊತೆ ಇರುವುದಿಲ್ಲ, ಆದರೆ ದೇವರು ಮಾತ್ರ ನಮ್ಮ ಕಷ್ಟ ಸುಖ ಎರಡೂ ಸಂದರ್ಭದಲ್ಲೂ ನಮ್ಮ ಕೈ ಹಿಡಿದು ಕಾಪಾಡುವುದು. ಮನುಷ್ಯನಿಗೆ ಅಹಂ ಬರಲು ಕಾರಣೀಭೂತವಾದ ವಿಷಯಗಳೆಂದರೆ ರೂಪ, ಯೌವನ, ಅಧಿಕಾರ, ಸಂಪತ್ತು ಹಾಗೂ ಖ್ಯಾತಿ. ಇವೆಲ್ಲವೂ ಶಾಶ್ವತವಲ್ಲ ಎಂಬ ಕಟು ಸತ್ಯದ ಅರಿವಿದ್ದವರು ಮಾತ್ರ ವಿನಯವಂತರಾಗಿರುತ್ತಾರೆ. ಸಮುದ್ರಕ್ಕೆ ನದಿಗಳು ಬಂದು ಸೇರುತ್ತಿದ್ದರೂ ಸಮುದ್ರವು ಹೇಗೆ ಸ್ಥಿರವಾಗಿರುತ್ತದೋ ಹಾಗೆಯೇ ಜೀವನದ ಏರಿಳಿತಗಳ ನಡುವೆ ಸ್ಥಿರವಾಗಿರುವವನೇ ನಿಜವಾದ ಶಾಂತಿಯನ್ನು ಪಡೆಯುತ್ತಾನೆ. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತೆ. ನೀವು ಯಾವ ರೀತಿಯ ಪುಸ್ತಕಗಳನ್ನು ಓದುತ್ತೀರಿ ಮತ್ತು ಯಾವ ರೀತಿಯ ಜನರೊಂದಿಗೆ ಸೇರಿಕೊಳ್ಳುತ್ತೀರಿ ಎಂಬುದರ ಮೇಲೆ ನಿಮ್ಮ ಭವಿಷ್ಯ ನಿಂತಿದೆ. ಜಗತ್ತಿನಲ್ಲಿ ನಿಮ್ಮವರು ಅಂದರೆ ಯಾರು ಗೊತ್ತೇ? ಸಮಯ ಅದೊಂದು ಸರಿಯಾಗಿದ್ದರೆ ಎಲ್ಲರೂ ಜೊತೆಗಿರುತ್ತಾರೆ. ದ್ವೇಷವನ್ನು ಸದಾ ಬೆಳೆಯಲು ಬಿಟ್ಟರೆ ಅದು ನಮ್ಮನ್ನು ಸುಡುತ್ತಲೇ ಹೋಗುತ್ತದೆ. ನೆಮ್ಮದಿಯ ದೃಷ್ಟಿಯಿಂದ ಆದಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಸಮುದ್ರ ಸಮೀಪದಲ್ಲಿದ್ದರೂ ಬಾಯಾರಿಕೆ ತಣಿಸಲು ನದಿ ನೀರೇ ಬೇಕು. ಸ್ನೇಹಿತರು ಬಂಧುಗಳು ಎಷ್ಟೇ ಇದ್ರೂ ಸಹ ಜೀವನದಲ್ಲಿ ಭಗವಂತನ ಆಶೀರ್ವಾದ ಇರಲೇಬೇಕು. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದು ಮಾಡೋಕ್ಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದನ್ನು ಮಾಡಲು ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತೆ. ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ. ಕಾದು ನೋಡಬೇಕು ಅಷ್ಟೇ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಗೆಲುವು ನಮ್ಮ ಸಾಧನೆ ಸಾಮರ್ಥ್ಯದಿಂದ ಎದ್ದು ಬರಬೇಕು, ಇನ್ನೊಬ್ಬರ ಸೋಲು ದೌರ್ಬಲ್ಯದಿಂದ ಅಲ್ಲ.
ಬದಲಾಗುವ ಕಾಲದ ಜೊತೆ ನಾವು ಹೊಂದಿಕೊಳ್ಳಬೇಕು. ಕಳೆದುಕೊಂಡದ್ದರ ಬಗ್ಗೆ ಚಿಂತಿಸುವ ಬದಲು ನಮ್ಮೊಂದಿಗಿರುವುದನ್ನು ಪ್ರೀತಿಸಲು ಕಲಿಯಬೇಕು. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ರೂ ಅವನು ಅಧರ್ಮದ ಪಕ್ಷದಲ್ಲಿದ್ರೆ ಅವನನ್ನು ಸೋಲಿಸಲೇಬೇಕು. ಇಲ್ಲದಿದ್ದರೆ ಧರ್ಮ ಸೋಲುತ್ತೆ, ಅಧರ್ಮ ಗೆಲ್ಲುತ್ತೆ. ಒಬ್ಬ ವ್ಯಕ್ತಿಯ ಸೌಂದರ್ಯವು ಮುಖ ಅಥವಾ ದೇಹದಲ್ಲಿಲ್ಲ, ಬದಲಿಗೆ ಅವರ ಆಲೋಚನೆಗಳು, ಮಾತುಗಳು, ಕಾರ್ಯಗಳು, ಮೌಲ್ಯಗಳು ಮತ್ತು ಪಾತ್ರದಲ್ಲಿದೆ. ಶುದ್ಧ ಹೃದಯವು ಯಾವುದೇ ಬಾಹ್ಯ ನೋಟಕ್ಕಿಂತ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗುವುದಿಲ್ಲ. ಚಿಂತೆ ಬಿಡು, ಜೀವನದಲ್ಲಿ ಬರುವುದನ್ನೆಲ್ಲ ಬಂದಂತೆ ಸ್ವೀಕರಿಸು. ನಮ್ಮ ಜೀವನ ಎನ್ನುವುದು ಸುಖ ದುಃಖದ ಚಕ್ರಭ್ರಮಣ. ಯಾರಿಗೂ ಕೇವಲ ಸುಖ ಎಂದಾಗಲಿ ಕೇವಲ ದುಃಖ ಎಂದಾಗಲಿ ಇಲ್ಲ. ಎಂತಹ ಸಂಪತ್ತಿನ ಸುಪ್ಪತ್ತಿಗೆಯಲ್ಲಿದ್ದರೂ ಜೀವನದಲ್ಲಿ ಕಷ್ಟದ ಕ್ಷಣಗಳು ಇದ್ದೇ ಇರುತ್ತವೆ. ಅದೇ ರೀತಿ ಕಷ್ಟದಲ್ಲಿರುವವರಿಗೂ ಸುಖದ ಕ್ಷಣಗಳು ಇದ್ದೇ ಇರುತ್ತದೆ. ಬದುಕು ಎನ್ನುವುದು ಸುಖ ದುಃಖಗಳ ಪ್ರವಾಹ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳುತ್ತಾನೆ, ನಮಗೆ ಸುಖ ದುಃಖವೆಂಬ ದ್ವಂದ್ವದಲ್ಲಿ ಸಮದೃಷ್ಟಿ ಇರಬೇಕು ಎಂದು. ಸಾಮಾನ್ಯವಾಗಿ ನಮಗೆ ಇಷ್ಟವಾದದ್ದು ಫಲಿಸಿದಾಗ ನಾವು ಹಿಗ್ಗುತ್ತೇವೆ. ನಮಗೆ ಅಪ್ರಿಯವಾದದ್ದು, ನಾವು ಬಯಸದಂತಹ ಘಟನೆಗಳು ಸಂಭವಿಸಿದಾಗ ಉದ್ವೇಗಕ್ಕೊಳಗಾಗಿ ಕುಸಿದು ಬಿಡುತ್ತೇವೆ, ತಳಮಳಿಸುತ್ತೇವೆ. ಇದು ಸಹಜವಾಗಿ ನಮ್ಮ ಬದುಕಿನಲ್ಲಿ ನಾವು ನೋಡತಕ್ಕಂತಹ ಸ್ಥಿತಿ. ಕೃಷ್ಣ ಹೇಳುತ್ತಾನೆ, ಇವೆರಡು ಆಗದಂತೆ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಳ್ಳಬೇಕು ಎಂದು. ಯಾವುದು ಅನಿವಾರ್ಯವೋ ಅದನ್ನು ಸಹಜವಾಗಿ ಸ್ವೀಕರಿಸಬೇಕು. ಅದನ್ನು ಬಿಟ್ಟು ಹೀಗಾಗಬಾರದು ಹಾಗಾಗಬಾರದು ಎಂದು ಕುಳಿತರೆ ಮನಸ್ಸು ಗೊಂದಲಕ್ಕೊಳಗಾಗುತ್ತದೆ. ಇದು ಮನಃಶಾಸ್ತ್ರ. ಇದರ ಅರ್ಥ ಸುಖ ಬಂದಾಗ ಅದನ್ನು ಅನುಭವಿಸಬಾರದು ಎಂದಲ್ಲ. ಯಾವುದು ಬಂತೋ ಅದನ್ನು ಹಾಗೆ ಸ್ವೀಕರಿಸು, ಆದರೆ ಅತಿಯಾದ ಹಾರಾಟ ಬೇಡ. ಬದುಕಿನಲ್ಲಿ ಎಲ್ಲವೂ ಬರುತ್ತದೆ ಹೋಗುತ್ತದೆ, ಯಾವುದು ಶಾಶ್ವತವಲ್ಲ ಎನ್ನುವ ಮನೋವೃತ್ತಿ ಬೆಳೆಸಿಕೊಳ್ಳಬೇಕು. ಪ್ರತಿ ವಸ್ತುವಿಗೂ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು, ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬೇಡ. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸಿಯೇ ಕಲಿಸುತ್ತೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ. ನೀರಿನ ನಿಜವಾದ ರುಚಿ ನಮಗೆ ತುಂಬ ಬಾಯಾರಿದಾಗ ತಿಳಿಯುತ್ತೆ. ಅದೇ ರೀತಿ ಪ್ರೀತಿ ಮತ್ತು ಬೆಂಬಲದ ನಿಜವಾದ ರುಚಿ ನಮಗೆ ತುಂಬ ಕಷ್ಟದಲ್ಲಿದ್ದಾಗ ತಿಳಿಯುತ್ತೆ. ನಿನ್ನನ್ನು ಉದ್ಧಾರ ಮಾಡುವವನು ನೀನೆ, ನಿನ್ನನ್ನು ಕೆಳಕ್ಕೆ ತಳ್ಳುವವನು ನೀನೆ. ಬೆಳಕಿಗಾಗಿ ಪರರ ಎದುರು ಕೈಯೊಡ್ಡಿ ನಿಲ್ಲದಿರು. ನಿನ್ನೊಳಗಿನ ಅಜ್ಞಾನದ ಕತ್ತಲನ್ನು ಸೀಳಲು ವಿವೇಕದ ದೀಪ ನಿನ್ನಲ್ಲೇ ಇದೆ. ನಿನ್ನ ಸಾಮರ್ಥ್ಯದ ಮೇಲಿನ ಅಚಲ ನಂಬಿಕೆಯೇ ನಿನ್ನ ಪಾಲಿನ ಕೃಷ್ಣ. ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಹಾಗಾಗಿ ಅತಿಯಾದ ಮೋಹ ಮತ್ತು ಅತಿಯಾದ ಶೋಕ ಎರಡನ್ನೂ ಬಿಟ್ಟು ವರ್ತಮಾನದಲ್ಲಿ ಬದುಕು. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದನ್ನು ಕಲಿಯಿರಿ. ಇಲ್ಲವಾದರೆ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧವೇ ಅವುಗಳನ್ನು ಬಳಸಬಹುದು. ಬದಲಾಗುವ ಕಾಲದ ಜೊತೆ ನಾವು ಹೊಂದಿಕೊಳ್ಳಬೇಕು. ಕಳೆದುಕೊಂಡಿದ್ದರ ಬಗ್ಗೆ ಚಿಂತಿಸುವುದರ ಬದಲು ನಮ್ಮೊಂದಿಗಿರುವುದನ್ನು ಪ್ರೀತಿಸಲು ಕಲಿಯಬೇಕು. ಹೊಗಳಿಕೆ ಮತ್ತು ತೆಗಳಿಕೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವುದೇ ಆಧುನಿಕ ಸ್ಥಿತಪ್ರಜ್ಞತೆ. ನಿಮ್ಮ ಶಾಂತಿ ಇತರರ ಅಭಿಪ್ರಾಯದ ಮೇಲೆ ಅವಲಂಬಿತವಾಗಬಾರದು. ಮಾನವನು ತನ್ನ ನಂಬಿಕೆಯಿಂದಲೇ ನಿರ್ಮಿತನಾಗಿದ್ದಾನೆ. ನೀನು ಏನನ್ನು ನಂಬುತ್ತೀಯೋ ಅದೇನೇ ಆಗುತ್ತೀಯ. ದೃಢವಾದ ನಂಬಿಕೆ ಮತ್ತು ಧೈರ್ಯವಿದ್ದರೆ ಯಾವುದೇ ಕಷ್ಟವನ್ನು ಸುಲಭವಾಗಿ